ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ 19 ತಾರೀಕು ಏಪ್ರಿಲ್ ಮತ್ತೊಮ್ಮೆ ನಾವು ದೇವರನ್ನು ಕೊಂಡಾಡುವ ಈ ಅವಕಾಶವನ್ನು ದೇವರು ನಮಗೆ ದಯಪಾಲಿಸಿಕೊಟ್ಟಿದ್ದಾರೆ. ಮುಂಜಾನೆಯಲ್ಲಿ ಆತನ ಪಾದ ಸನ್ನಿಧಿಗೆ ಬಂದು ಆತನನ್ನು ಕೊಂಡಾಡುವುದಷ್ಟು ಮಧುರವಾದ ಸಮಯ ಅಲ್ಲ ರಾಜ. ಹೌದು ಸ್ವಾಮಿ, ಸಮಯಕ್ಕಾಗಿ ಸ್ತೋತ್ರ. ನಿನ್ನನ್ನು ಆರಾಧಿಸಿ ಕೊಂಡಾಡುವ ಒಂದು ಈ ಸಮಯಕ್ಕಾಗಿ ಸ್ತೋತ್ರ ರಾಜ. ನಮ್ಮೆಲ್ಲರನ್ನು ಕೇಳುವವರನ್ನು, ನಾನು ಓದುತ್ತಿರುವವರನ್ನು, ಹೌದು ಸ್ವಾಮಿ, ಕರ್ತನ ವಾಕ್ಯವನ್ನು ಕೇಳುವವರು ಅನೇಕ ಜನ ಇದ್ದಾರೆ ಸ್ವಾಮಿ. ಅನೇಕ ಜನ ಬೆಳಗಿನ ಜಾವದಲ್ಲಿ ನಿನ್ನನ್ನು ಆರಾಧಿಸ್ತಾರೆ. ಅವರೆಲ್ಲರನ್ನು ಆಶೀರ್ವದಿಸ್ತಂದೆ. ಪರಿಶುದ್ಧಾತ್ಮ ನಿನ್ನ ವಾಕ್ಯದ ಮೂಲಕ, ನಿನ್ನ ಆತ್ಮನ ಮೂಲಕ ತುಂಬಿಸ್ತಂದೆ. ಆಮೇಲೆ ಮುಂಜಾನೆಯ ಜಾವದಲ್ಲಿ ಆತನನ್ನು ಆರಾಧಿಸುವಂಥದ್ದು ಅತ್ಯಂತ ಆಶೀರ್ವಾದದ ಸಮಯವಾಗಿದೆ, ಕೃಪೆಯ ಸಮಯವಾಗಿದೆ. ಯಾಕೆ ಹೇಳಿದರೆ ದೇವರು ಹೇಳ್ತಾರೆ 90ನೇ ಕೀರ್ತನೆ 2ನೇ ವಚನದಲ್ಲಿ ಹೇಳಿದರೆ, ಭೂಮಿಯು ಅದರ ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚಿನಿಂದ ಯುಗ ಯುಗಾಂತರಗಳಲ್ಲಿಯೂ ನಾನೇ ನಿಮ್ಮ ದೇವರು. ಅಲ್ಲಿಂದ ನಮ್ಮ ದೇವರು ಇವತ್ತಿನವರೆಗೆ ನಮ್ಮನ್ನು ನಡೆಸ್ತಾ ಬಂದಿದ್ದಾನೆ. ಅಂತಹ ದೇವರನ್ನು ಆರಾಧಿಸುವಂಥದ್ದು ನಮ್ಮ ಜೀವಿತದಲ್ಲಿ ನಮ್ಮ ಸುಮಧುರವಾದ ಸಮಯ, ಅತ್ಯಂತ ಆಶೀರ್ವಾದವಾದ ಸಮಯ. ಹೌದು, ಮನುಷ್ಯನ ಜೀವಿತದಲ್ಲಿ ನೋಡುವುದಾದರೆ ನೋಡಿ, ದೇವರು ಹೇಳ್ತಾರೆ ಅದೇ 10ನೇ ವಚನದಲ್ಲಿ, ನಮ್ಮ ಆಯುಷ್ಕಾಲವು 70 ವರ್ಷ, ಬಲ ಹೆಚ್ಚಿದರೆ 80, ಕಷ್ಟ ಸಂಕಟಗಳೇ ಅದರ ಆಡಂಬರ. ಮನುಷ್ಯನ ಆಯುಷ್ಕಾಲವು 70 ವರ್ಷ, ಬಲ ಹೆಚ್ಚಿದರೆ 80, ಕಷ್ಟ ಸಂಕಟಗಳೇ ಅದರ ಆಡಂಬರ. ಆ ಜೀವಿತದಲ್ಲಿ ನಾವು ಸಾಗಬೇಕಾಗಿರುವಾಗ ಎಲ್ಲ ರೀತಿಯಲ್ಲಿಯೂ ಆತನನ್ನು ನಾವು ಅನುಸರಿಸಿಕೊಂಡು ಆತನ ಮಾರ್ಗದಲ್ಲಿ ನಡೆಯುವುದಾದರೆ ಆತನು ನಮ್ಮನ್ನೆಲ್ಲ ಜೀವಿತದ ಸಮಯಗಳಲ್ಲಿಯೂ ಎಲ್ಲ ನಮ್ಮ ಜೀವಿತದಲ್ಲಿ ಯಾವುದೇ ಹೊರತೆಗಳಿರಲಿ ಆ ಹೊರತೆಗಳನ್ನು ತುಂಬಿಸುವವನಾಗಿದ್ದಾನೆ. ವಿಶೇಷವಾಗಿ ನಮ್ಮನ್ನು ಅದ್ಭುತ ರೀತಿಯಲ್ಲಿ ನಡೆಸುವವನಾಗಿದ್ದಾನೆ. ನಾವು ಮಾಡುವಂಥದ್ದಷ್ಟೇ ಆತನ ಮಾರ್ಗದಲ್ಲಿ, ಆತನ ಶುದ್ಧ ಹೃದಯವುಳ್ಳವರಾಗಿ, ಆತನ ಪರಿಶುದ್ಧ ಆಲೋಚನೆಯುಳ್ಳವರಾಗಿ, ಎಲ್ಲ ಸೈತಾನನ ಶೋಧನೆಯನ್ನು, ಕಷ್ಟ ಸಂಕಟಗಳನ್ನು ಜಯಿಸುವವರಾಗಿ ನಮ್ಮ ಜೀವಿತದಲ್ಲಿ ಮುಂದೆ ಹೋಗೋಣ. ಅದಕ್ಕಾಗಿ ನಮ್ಮ ಕರ್ತನಾದ ದೇವರು ಅದ್ಭುತ ರೀತಿ ನಮ್ಮನ್ನು ಸಹಾಯ ಮಾಡುವವನಾಗಿದ್ದಾನೆ. ನೋಡಿ, ದೇವರು ಅದೇ 13ನೇ ವಚನದಲ್ಲಿ ಹೇಳ್ತಾರೆ ನೋಡಿ, ಯೆಹೋವನೇ ಮನಸ್ಸನ್ನು ಬೇರೆ ಎಷ್ಟರವರೆಗೂ ಕೋಪ ನಿನ್ನ ಸೇವಕರ ಮೇಲೆ ಅಂತಃಕರಣ. ದೇವರು ಎಷ್ಟೋ ಸಲ ನಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ. ನಮ್ಮ ಪಾಪಗಳನ್ನು ಆತನ ತೇಜೋ ದೃಷ್ಟಿ, ನಾವು ಎಷ್ಟೋ ಸಲ ದೇವರ ವಾಕ್ಯದಲ್ಲಿ ನಡೀತಾ ಇದ್ದರೂ ನಮ್ಮ ಪಾಪಗಳ ಜೀವಿತ ಕೆಲವೊಮ್ಮೆ ಆತನ ತೇಜೋ ದೃಷ್ಟಿ, ಆದರೆ ಆತನ ಕೋಪಗೊಂಡರೆ ನಾವು ಏನೂ ಇಲ್ಲ. ಆದರೂ ಆತನು ಕರುಣಿಸ್ತಾ 70 ಸಾರಿ ನಮ್ಮನ್ನು ಕ್ಷಮಿಸ್ತಾ, ನಮ್ಮನ್ನು ಪ್ರೀತಿಸ್ತಾ, ನನ್ನ ಮಗನೇ ಮಗಳೇ ಎಂದು ನಮ್ಮನ್ನು ಅದ್ಭುತ ರೀತಿಯಲ್ಲಿ ಆತನ ಅಂತಃಕರಣವನ್ನು ತೋರಿಸಿ ನಮ್ಮನ್ನು ನಡೆಸ್ತಾ ಇದ್ದಾನೆ. ಆದರೂ ಮನುಷ್ಯ ರೀತಿಯಲ್ಲಿ ನಾವು ಅನೇಕ ಸಲ ತಪ್ಪಿ ಹೋಗ್ತೇವೆ. ನಮ್ಮ ಜೀವಿತದಲ್ಲಿ ನಾವು ಈ ಲೌಕಿಕ ವಿಷಯಗಳಲ್ಲಿ ನಾವು ಬೆರೆತು ದೇವರನ್ನು ಮರೆಯುವಂಥದ್ದು ಅನೇಕ ಸಾರಿ ಉಂಟು. ಆದರೂ ನಾವು ಹೇಳುವಂಥದ್ದಿಷ್ಟೇ, ದೇವರನ್ನು ಬಿಟ್ಟು ನಮ್ಮ ಜೀವಿತದಲ್ಲಿ ಮೊದಲಿಗೆ ಆತನಿಗೆ ಪ್ರಥಮ ಸ್ಥಾನ ಆತದು. ನಮ್ಮ ಯಾವುದೇ ಶುಭ ಕಾರ್ಯ ಮಾಡೋ ಮೊದಲು ಪ್ರಥಮ ಸ್ಥಾನ ಆತನಿಗೆ ಕೊಟ್ಟು, ಆತನನ್ನು ಬೇಡಿಕೊಂಡು, ಆತನೊಂದಿಗೆ ಮಾತನಾಡಿಕೊಂಡು, ಆತನೊಂದಿಗೆ ನಾವು ಆತನಲ್ಲಿ ವಾಕ್ಯದಲ್ಲಿ ಬೆರೆತು ವಾಕ್ಯದಲ್ಲಿ ಬಲಗೊಳ್ಳುವಾಗ ಆತ ಪರಿಶುದ್ಧಾತ್ಮ ನಮ್ಮನೊಂದಿಗೆ ಮಾತನಾಡ್ತಾನೆ. ಎಲ್ಲ ವಿಷಯದಲ್ಲಿಯೂ ಆತನಿಗೆ ಒಪ್ಪಿಸಿಕೊಂಡು ಆತನಿಂದ ನಮ್ಮ ಜೀವಿತದ ಪ್ರತಿಯೊಂದು ಹೆಜ್ಜೆಗಳನ್ನು ಪ್ರಾರಂಭ ಮಾಡುವ. ನೋಡಿ, ದೇವರ ವಾಕ್ಯ ಹೇಳ್ತದೆ 14ನೇ ವಚನದಲ್ಲಿ, ನಾವು ಒಂದು ವಾಕ್ಯ ಉಂಟು, ಅದನ್ನು ನಾವು ಯಾವತ್ತೂ ನಮ್ಮ ಜೀವಿತದಲ್ಲಿ ದಿನಾಲು ನಾವು ಬೆಳಿಗ್ಗೆ ಹೇಳ್ಬೇಕಾದ್ರೆ ನಾವು ಅದನ್ನು ಇದು ಮಾಡಬೇಕು. ನೋಡಿ, ಒಂದು ಸೇವಕರು ಹೇಳಿ, ಅದು ತುಂಬ ನಮ್ಮ ಜೀವಿತದಲ್ಲಿ ಆಶೀರ್ವಾದದಾಯಕವಾದ ವಚನ. ನೋಡಿ, ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸು, ಆಗ ಜೀವಮಾನದಲ್ಲೆಲ್ಲ ಉಲ್ಲಾಸಿಸ. ಉದಯದಲ್ಲಿ, ಬೆಳಗಿನ ಜಾವದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಗೊಳಿಸು, ಆಗ ಜೀವಮಾನದಲ್ಲೆಲ್ಲ ಉಲ್ಲಾಸಿಸಿ ಹರ್ಷಿಸುವೆವು. ಆತನ ವಾಗ್ದಾನವು ಅದು ಎಲ್ಲ ರೀತಿಯಲ್ಲಿ ಆಶೀರ್ವಾದದಾಯಕವಾದದ್ದು. ಉದಯದಲ್ಲಿ ಕೀರ್ತನೆಗಾರನ ಹೇಳ್ತಾನೆ ನೋಡಿ, ಉದಯದಲ್ಲಿ ನಿನ್ನ ಕೃಪೆಯಿಂದ ನಾವು ಬೇಡಬೇಕು ದೇವರ ಹತ್ರ, ಯಾವಾಗ ಬೈ ಹಾರ್ಟ್ ಮಾಡಬೇಕು. ಉದಯದಲ್ಲಿ ನಿನ್ನ ಕೃಪೆಯಿಂದ
ನಮ್ಮನ್ನು ಸಂತೃಪ್ತಿಗೊಳಿಸು. ಆತನ ಕೃಪೆ ಇದ್ದರೆ ಸಾಕು ನಮ್ಮ ಜೀವಿತದಲ್ಲಿ. ಬೆಳಗಿನ ಜಾವದಲ್ಲಿ ಆತನ ಕೃಪೆ ಇದ್ದರೆ ನಮ್ಮ ಜೀವಿತದಲ್ಲಿ ಯಾವ ಕೆಲಸದಲ್ಲೂ ನಮಗೆ ಜಯ, ಆಗ ಜೀವಮಾನದಲ್ಲೆಲ್ಲ ಉಲ್ಲಾಸಿಸಿ ಹರ್ಷ. ಇದೇ ರೀತಿ ನಾವು ಈ ವಾಕ್ಯವನ್ನು ಬಾಯಪಾಠ ಮಾಡಿಕೊಂಡು ಈ ವಾಕ್ಯದ ಪ್ರಕಾರ ನಮ್ಮ ಜೀವಿತದಲ್ಲಿ ನಡೆಯುವ ಆತನ ಕೃಪೆ ನಮ್ಮನ್ನು ಸಂತೃಪ್ತಿಪಡಿಸಿದ್ದಾನೆ. ನಮ್ಮ ಜೀವಮಾನದಲ್ಲೆಲ್ಲ ಉಲ್ಲಾಸಿಸಿ ಹರ್ಷಿಸಲು ಆತನ ವಿಶೇಷ ಕೃಪೆ ನಮ್ಮನ್ನು, ನಿಮ್ಮನ್ನು, ನಮ್ಮೆಲ್ಲರನ್ನು ನಡೆಸಲಿ. ಕರ್ತನ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಆಮೆನ್, ಆಮೆನ್. ಹಲ್ಲೆಲೂಯಾ. ಆಮೆನ್, ಆಮೆನ್.